ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ರೂಮೇ ಫುಲ್ ಮಿಸಿ ಆಗಿಬಿಟ್ಟಿದೆ. ಯಾಕೆ ಅಂತಂದ್ರೆ ಅದು ನನ್ನ ಕೆಲಸ ಮಾಡಿ ಇಟ್ಟಿರೋದು ಇವಾಗ. ಇವಾಗ ನಾವು ಮಂಗಳೂರಿಗೆ ಹೋಗ್ತಾ ಇದೀವಿ. ಪ್ರಾಪರ್ ಲೊಕೇಶನ್ ಗೊತ್ತಿಲ್ಲ, ಮಂಗಳೂರು ಅಥವಾ ಏನದು ಹೆಸರು, 1 hour ಗೊತ್ತಿಲ್ಲ ಪ್ರಾಪರ್ ಆಗಿ ನೇಮ್ ಬಂದು ಲೊಕೇಶನ್ ನೇಮು. ಈಗ ನಾವು ಹೋಗ್ತಾ ಇದೀವಿ. ಯಾಕೆ ಏನು ಅಂತೆಲ್ಲ ನಾನು ನಿಮಗೆ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿತೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾಕೆ ಅಂತಂದ್ರೆ ಕೀರ್ತಿಯವರ ಫ್ರೆಂಡ್ ತಮ್ಮನಿಗೆ ಪ್ರೀ ವೆಡ್ಡಿಂಗ್ ಶೂಟ್ ಇದೆ. ಸೊ ಅದಕ್ಕೆ ಹೋಗ್ತಾ ಇದೀವಿ. ನಾನು, ಮಗ ಮರಿ ಮತ್ತೆ ಕೀರ್ತಿ ಮತ್ತೆ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದಾರೆ. ಅಂಡ್ ಮದುವೆ ಹುಡುಗ ಹುಡುಗಿ ಎಲ್ಲ ಬರ್ತಾ ಇದಾರೆ. ಈಗಾಗಲೇ ಸಂಜೆ ಆಗಿದೆ, ಟೈಮ್ ಆಗ್ತಾ ಇದೆ. ಇನ್ನೇನು ಅವ್ರು ಬರ್ತಾ ಇದಾರೆ ಅಂತ ಎಲ್ಲ ಟಿಟಿಯಲ್ಲಿ ಹೋಗ್ತಾ ಇದೀವಿ. ಮಳೆ ಬೇರೆ ಬರ್ತದೆ. ರೆಡಿ ಆಗಬೇಕು ಗೈಸ್. ಏನಪ್ಪಾ ಅಂತಂದ್ರೆ ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಬ್ರೈಡ್ಗೆ ಬಂದು ಸ್ವಲ್ಪ ಮೇಕಪ್ಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅಂಡ್ ಕೀರ್ತಿ ಬಂದು ಕೊರಿಯೋಗ್ರಾಫ್ ಮಾಡೋಕೆ ಹೋಗ್ತಾ ಇದ್ದಾನೆ. ಸಾಂಗ್ಗೆ ಶೂಟ್ ಮಾಡ್ತಾ ಇದಾರಂತೆ. ಗೊತ್ತಲ್ಲ ನಿಮ್ಗೆ, ನಮ್ಮ ಫಸ್ಟಿಂದಾನು ನೋಡ್ಕೊಂಡ್ ಬಂದಿದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ. ನಾನು ಅಂಡ್ ಕೀರ್ತಿ ಡ್ಯಾನ್ಸರ್ಸ್. ಸೊ ಅದಕ್ಕೋಸ್ಕರ ಕೀರ್ತಿ ಬಂದು ಕೊರಿಯೋಗ್ರಫಿ ಮಾಡಕ್ ಹೋಗ್ತಾ ಇದ್ದಾನೆ. ನಾನು ಬಂದು ಮೇಕಪ್ ಮಾಡಕ್ ಹೋಗ್ತಾ ಇದ್ದೀನಿ. ಮೇಕಪ್ ಮಾಡೋದಿಕ್ಕೆ ಅಂತಂದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡಕ್ ಹೋಗ್ತಾ ಇದೀನಿ. ಪ್ರಾಪರ್ ಆಗಲ್ಲ, ಗೊತ್ತಿಲ್ಲ ನನ್ಗಿನ್ನು ಏನ್ ಪ್ಲಾನ್ ಅಂತಂದ್ಬಿಟ್ಟು. ಬಟ್ ಇರೋದ್ನೆಲ್ಲ ತಗೊಂಡಿದ್ದೀನಿ. ಅಲ್ಲಿ ಹೋದ್ಮೇಲೆ ಏನು ಇರ್ತಂದೆಲ್ಲ ಗೊತ್ತಾಗುತ್ತೆ. ಫುಲ್ ಜವಾಬ್ದಾರಿ ನಂದೇನಾ ಅಥವಾ ಅವ್ರು ಮಾಡಿ ಅಥವಾ ನನ್ಗೊಂದ್ ಸ್ವಲ್ಪ ಲೈಟಾಗಿ ಕೊಡ್ತಾರ ಅದು ಗೊತ್ತಿಲ್ಲ, ನೋಡ್ಬೇಕು. ಅಂಡ್ ಸಿಕ್ಕಾಪಟ್ಟೆ ಹೊಟ್ಟಿಸಿತ್ತಿತ್ತು. ನಮ್ಮ ಅಮ್ಮಂಗೆ ಅಂದೆ ದೋಸೆ ಮಾಡ್ಕೊಡು ಅಂತ ಅಂದ್ಬಿಟ್ಟು. ನೋಡಿ ಯಾವ ತರ ದೋಸೆ ಮಾಡ್ಕೊಟ್ಟಿದ್ದಾರೆ, ತೋರಿಸ್ತೀನಿ ರೀ. ನೋಡಿ ಗೈಸ್, ದೋಸೆ ಮಾಡ್ಕೊಡು ಅಂದ್ರೆ ಚಿಕ್ಕ ದೋಸೆ ಮಾಡ್ಕೊಟ್ಟಿದ್ದಾರೆ ನಮ್ಮಮ್ಮ. ನಾನು ಇನ್ನೂ ಚಿಕ್ಕ ಮಗು ಅಂದ್ಕೊಂಡ್ಬಿಟ್ಟವ್ರೇನೋ ಗೊತ್ತಿಲ್ಲ. ಬಾಕ್ಸಲ್ಲೂ ಅಷ್ಟು ಹಿಂಗೆ ಹಾಕೊಡೋರು ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಇವಾಗ ನೋಡಿ ಹಿಂಗೆ ಹಾಕೊಟ್ಟಿದ್ದಾರೆ. ಅಂಡ್ ಬ್ಯಾಗ್ ಬಂದು ರೆಡಿ ಆಗಿದೆ. ಜರ್ನಿ ಸ್ಟಾರ್ಟ್ ಆಗಿದೆ. ಯಪ್ಪ, ಏನು ರೇಪಿಸ್ಟ್ ಇದ್ದಂಗಿದ್ಯಾ? ಅಕ್ಕ ಬೂ ತಿನ್ಲಿರು, ಅಕ್ಕ ಬೂ ತಿನ್ಲಿರಪ್ಪ. A few moments later. ಗೈಸ್, ಇವಾಗ ತಾನೇ ರೂಮಿಗೆ ಬಂದೆ. ರೂಮಿಂದ ಒಂದು ವ್ಯೂ ಹೇಗಿದೆ ನೋಡಿ. ಓ ಮೈ ಗಾಡ್. ಕೆಳಗಡೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಈ ಕಡೆ ಇದೆಯಾ, ಮತ್ತೆ ಇನ್ನೊಂದು ಕಡೆ ತೋರಿಸ್ತೀನಿ. ಇದೆ ಕಿಟಕಿ ರೂಮ್ದು. ಈ ಕಡೆ ನಾವು ಗಾಡಿಲೇ ಬಂದಿದ್ದು. ಸಾಗರದ ಅಲೆ. ಗೈಸ್, ನಾನೇ ಮಾಡಿರೋ ಮೇಕಪ್ ಚೆನ್ನಾಗಿದ್ಯಾ? ಅಂಡ್ ಡ್ರೆಸ್ ಇದು
ತರಾನೇ ಇದೆ. ನಾನು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ ಬಂದೆ, ನೋಡಿದ್ರೆ ಈ ತರ ಇದೆ. ಈ ತರ ಯಾಕೆ ಅಂತಂದ್ರೆ ಯಾರು ಅಷ್ಟು ಜನ ಇರಲ್ವಲ್ಲ, ಸೊ ಅದಕ್ಕೋಸ್ಕರ ಈ ಕಡೆ. ಮತ್ತೆ ಅಲ್ಲಲ್ಲಿ ಒಂದ್ ಸ್ವಲ್ಪ ಕ್ಲೀನ್ ತರ ಮಾಡಿದ್ದಾರೆ, ಅಲ್ಲಲ್ಲಿ ನಿಮ್ಗೆ ತೋರಿಸ್ತೀನಿ. ಅಂಡ್ ಎಸ್, ಬೀಚ್. ಎಸ್ ಗೈಸ್, ಇದು ನೋಡಿ, ಈ ತರ ಪ್ರಾಪ್ಸ್ ಎಲ್ಲ ಈ ತರ ಮಾಡಿ ಇಟ್ಟಿರ್ತಾರೆ ನೋಡಿ. ಇದಕ್ಕೆಲ್ಲ ಲೈಟ್ ಹಾಕಿರ್ತಾರೆ. ಇದು ಬಂದು ನೈಟ್ ಅಲ್ಲಿ ಚೆನ್ನಾಗಿರುತ್ತೆ ಗೈಸ್, ಬೆಳಿಗ್ಗೆ ಹೊತ್ತು ಚೆನ್ನಾಗಿರಲ್ಲ, ನೈಟ್ ಅಲ್ಲಿ ಚೆನ್ನಾಗಿರುತ್ತೆ. ಅಂಡ್ ನೋಡಿ, ಒಂದಷ್ಟು ಮಾಡಿಟ್ಟಿದ್ದಾರೆ ಏನೇನೋ. ಅಲೆ ನೋಡಿ ಗೈಸ್, ಎಷ್ಟು ಜೋರಾಗಿ ಅಲೆ ಬರ್ತಿದೆ ಅಂದ್ರೆ ಅಷ್ಟು ಜೋರಾಗಿ ಬರ್ತಿದೆ. ಅಂಡ್ ಈ ಪ್ಲೇಸ್ ಅಲ್ಲಿ ಬಂದು ಏನು ನಮ್ಮ ಟೀಮ್ ಅವ್ರು ಏನಿದ್ದಾರೆ ಅವ್ರು ಬಿಟ್ಟು ಇನ್ ಬೇರೆ ಯಾರು ಇಲ್ಲ. ಏನ್ ಬಿಟ್ಟು ಆಮೇಲೆ ಈ ತರ ಒಂದು ಥೀಮ್ ಇದೆ ಗೈಸ್, ಇದೇನು ಅಂತ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ಈ ತರ ಎಲ್ಲ ಹಾಕಿ ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ಈ ತರದೊಂದಿದೆ. ಆಮೇಲೆ ಅಲ್ಲಲ್ಲಿ ಈ ತರ ಕಟ್ಟಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಮೇ ಬಿ ಪ್ರಾಪ್ಸ್ ಎಲ್ಲ ಇಡಕ್ಕೆ ಅನ್ಸುತ್ತೆ. ಬನ್ನಿ ನೋಡೇ ಬಿಡೋಣ ಏನೈತೆ ಒಳಗಡೆ ಅಂತ. ಎಸ್ ಕರೆಕ್ಟ್, ಪ್ರಾಪರ್ಟಿ ಎಲ್ಲ ಇಡಕ್ಕೆ. ಅವರೆಲ್ಲ ಅವರೇ ಗೈಸ್. ಈಗ ನಾನು ಎಲ್ಲಿಂದ ಗೊತ್ತಾ ನಡ್ಕೊಂಡ್ ಬರ್ತಾ ಇರೋದು, ಅಲ್ಲಿ ಇದೆಯಾ ನೋಡಿ, ಆ ಡೆಡ್ ಎಂಡ್ ಕಾಣಿಸ್ತಾ ಇದೆ ನಿಮ್ಗೆ, ಅಲ್ಲಿಂದ ನಡ್ಕೊಂಡ್ ಬರ್ತಾ ಇರೋದು. ನಾನು ವಿಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಪಾಪುನ ಆಟ ಆಡ್ಸ್ಕೊಂಡ್ ಬರೋಷ್ಟ್ರಲ್ಲಿ ಇವರೆಲ್ಲ ಅಲ್ಲೋಗಿ ಸೆಟ್ಲ್ ಆಗ್ಬಿಟ್ಟವ್ರೆ. ಪಾಪುನ ಎತ್ಕೊಂಡು ಹೋಗ್ತಾ ಇದೀನಲ್ಲ, ಕೈಯೆಲ್ಲ ಫುಲ್ ನೋಯ್ತೈತೆ. ಓಕೆ, ಅಲ್ಲಿ ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ ಅಂದ್ರೆ. ಅಂಡ್ ಏನು ಬೀಚಲ್ಲಿ ಬಂದು ಯಾರು ಇಳಿಯಂಗಿಲ್ಲ ಅಂತ ಅಂದ್ಬಿಟ್ಟು ಒಂದು ಕಂಡೀಷನ್ ಇದೆಯಂತೆ. ಇಳಿದ್ರೆ ಎಕ್ಕ ಮಕ್ಕ ಬೈತೀನಿ ಅಂತ ಅಂದ್ಬಿಟ್ಟು ಅಂದ್ರು. ಇಳಿಯೋ ಸಾಹಸನು ಯಾರು ಮಾಡಲ್ಲ. ಬಟ್ ಯಾಕೆ ಅಂತಂದ್ರೆ ಅಲೆ ಬಂದು ತುಂಬಾ ಫೋರ್ಸ್ ಇದೆ ಗೈಸ್, ಅದಕ್ಕೋಸ್ಕರ. ಅಂಡ್ ಅದಕ್ಕೆ ಯಾರನ್ನು ಇಳಿಸಲ್ವಂತೆ ನೋಡಿ. ಅಲ್ಲಿ ಕಾಣಿಸ್ತಾ ಇದ್ದಾರಾ? ಓಹೋ, ಇನ್ನೊಂದು ಫೋಟೋ ಶೂಟ್ ನಡೀತಾ ಇದೆ ಗೈಸ್, ಇಲ್ಲಿ ತೋರಿಸ್ತೀನಿ ರೀ. ಅಂಡ್ ಬ್ಯಾಕ್ ರಿವರ್ ತೋರಿಸ್ಲಾ ನಿಮ್ಗೆ? ಬೀಚ್ ಬಂದು ಬ್ಯಾಕ್ ರಿವರ್ ಇದೆ ಇಲ್ಲೇ, ಅದು ತೋರಿಸ್ತೀನಿ ಬನ್ನಿ. ನೋಡಿ, ಬ್ಯಾಕ್ ರಿವರ್ ಬಂದು ಇಲ್ಲಿದೆ. ಅಂಡ್ ನಾನು ಇದೇ ತರ ಫಸ್ಟ್ ಟೈಮ್ ಗೈಸ್ ನೋಡ್ತಾ ಇರೋದು. ಎಷ್ಟು ಒಂದ್ಸತಿ ಬೀಚ್ಗೆಲ್ಲ ಬಂದಿದ್ದೀನಿ, ಬಟ್ ಈ ತರ ಬ್ಯಾಕ್ ರಿವರ್ ಬಂದು ನಾನು ಇದೇ ನೋಡ್ತಾ ಇರೋದು. ಎಸ್, ಮೊಸ್ಲೆ ಗಿಸ್ಲೆ ಇದ್ದಪ್ಪ, ಬಂದ್ಬಿಡು, ಹೋಗ್ಬಿಡೋಣ. ಇಳಿಬಾರ್ದು ಇಲ್ಲ, ನಿಂಚೋ ಅಲ್ಲಿ ಇಳಿಬಾರ್ದು, ಹೇಳು, ಬೀಳ್ ಬರುತ್ತಲ್ಲಿ. ಮೊಸ್ಲೆ ಬಂದ್ ಹಿಡ್ಕೊಂಡ್ಬಿಡುತ್ತಪ್ಪ ಮಮ್ಮಿನೂ ನಿನ್ನೂ. ಆಮೇಲೆ ಬೈ ಡ್ಯಾಡಿ ಎಲ್ಲ ಐತ್ ನೋಡೋಣ. ಅಂಡ್ ಕೀರ್ತಿ ಎಲ್ಲ ಅಲ್ಲಿದ್ದಾರೆ ನೋಡಿ. ಅಂಡ್ ಇನ್ನೊಂದು ಫೋಟೋ ಶೂಟ್ ನಡೀತಾ ಇದೆ ಇಲ್ಲಿ. ಈ ಕಪಲ್ ಬರ್ತಾ ಇದ್ದಾರೆ ನೋಡಿ. ಅಂಡ್ ನಮ್ ಕಪಲ್ ಒಂಥರ ಶೈ ಫೀಲ್ ಆಗ್ತಾಳೆ ಗೈಸ್. ಇಬ್ರು ಏನ್ಕಂತಾನೆ ಗೊತ್ತಿಲ್ಲ. ಯಾವ್ದಾರೊಂದು ಕಾಸ್ಟ್ಯೂಮ್ ಹಾಕೊಂತೀಯಾ, ಅಯ್ಯೋ ಬೇಡ. ಯಾವ್ದಾರ ಒಂದು ಮೇಕಪ್ ಹಾಕೊಂತೀರಾ, ಅಯ್ಯೋ ಬೇಡ ಅಂತಂತಾರೆ ಗೈಸ್. ಈ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ಅಂಡ್ ಬನ್ನಿ, ನಾನು ನಿಮ್ಗೆ ಇನ್ನೊಂದು ತೋರಿಸ್ಲಾ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಸೊ ನಿಮ್ಗೂ ತೋರ್ಸೋಣ ಅಂತ ಅಂದ್ಬಿಟ್ಟು. ಇಲ್ಲೆಲ್ಲ ಕಸ ಕಡ್ಡಿ ಎಲ್ಲ ಇದೆ. ಕಸ ಕಡ್ಡಿ ಅಂತಂದ್ರೆ ಕಸ ಕಡ್ಡಿನೇ. ಇಲ್ಲಿ ನೋಡಿ ಗೈಸ್, ಇದು ಬ್ಯಾಕ್ ರಿವರ್ ವಾಟರ್ ಇದು. ಸೊ ಹಂಗೆ ನೋಡಿ ಬೀಚ್, ನೀರೆಲ್ಲ ಬಂದು ಸೇರ್ಕೊಳ್ತಾ ಇದೆ. ಓಕೆನಾ? ಹಿಂಗೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಗೈಸ್. ಇದು ತುಂಬಾ ವರ್ಷದಿಂದ ಈ ಪ್ಲೇಸ್ ನೋಡ್ಬೇಕು ಅಂತ ಅನ್ಕೊಂಡು ತುಂಬಾ ಆಸೆ ಇತ್ತು. ಅಂಡ್ ಎಸ್, ಫೈನಲ್ ಆಗಿ ನಾನು ಇವತ್ತು ನೋಡ್ತಾ ಇದ್ದೀನಿ. ಅಂಡ್ ಎಸ್, ಹ್ಯಾಪಿ. ನೋಡಿ ಈ ತರ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ? ಅಲ್ಲೆಲ್ಲ ನೀರಿದೆ. ತೋರಿಸ್ತೀನಿ, ಫುಲ್ ಹತ್ರ ಹೋಗಿನೇ ತೋರಿಸ್ತೀನಿ ಗಾಯ್ಸಿರಿ. ಓಕೆ ಇಲ್ಲಿ ನೋಡಿ ಗಾಯ್ಸ್, ನೀರು ಬಂದು ಅಂದ್ರೆ ಮಳೆ ನೀರು ಅದೆಲ್ಲ ಏನಿದೆ, ನದಿ ನೀರು ಅದೆಲ್ಲ ಏನಿದೆ, ಅದೆಲ್ಲ ಹಿಂಗೆ ಅಟ್ಯಾಚ್ ಆಗಿ ಬಂದು ಹಿಂಗೆ ಬಂದು
ಬೀಚಿಗೆ ಸೇರುತ್ತೆ. ಎಸ್, ಇದು ನಮ್ಮ ಅಮ್ಮಂಗೆ, ನಮ್ಮ ಅಕ್ಕಂಗೆ, ನನ್ನ ತಂಗಿಗೆಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ಅಂಡ್ ಅವರು ಈ ತರ ಪ್ಲೇಸ್ ನೋಡಿಲ್ಲ, ಅವ್ರಿಗೂ ಈ ತರ ಎಲ್ಲ ನೋಡ್ಬೇಕಂತ ತುಂಬಾ ಆಸೆ. ಅಂಡ್ ಇವಾಗ ನಮ್ಮ ಅಕ್ಕಂಗೆ, ನಮ್ಮ ಅಮ್ಮಂಗೆಲ್ಲ, ನಮ್ಮ ತಂಗಿಗೆಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ಓ ಮೈ ಗಾಡ್, ಅಂದ್ರೆ ಏನು ಅಂದ್ರೆ ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ ಕಂಪ್ಲೀಟ್ ಆಗಿ. ಯಾಕೆಂದ್ರೆ ಮಗ ಮರಿ ನೆತ್ಕೊಬೇಕು, ಮತ್ತೆ ಅಲ್ಲೊಂದ್ ಸ್ವಲ್ಪ ನಂಗೆ ವರ್ಕ್ ಇದೆ. ಸೊ ಇದ್ರ ನಡುವೆ ಇದೆಲ್ಲ ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ. ಇಟ್ಸ್ ಓಕೆ, ನೆಕ್ಸ್ಟ್ ಯಾವಾಗ್ಲಾರು ಬಂದು ಫುಲ್ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಗೈಸ್. ಅಯ್ಯೋ, ಎಷ್ಟೋ ವರ್ಷದ ಕನ್ಸು ರಿವರ್ ಅಟ್ಯಾಚ್ ಆಗೋದು ನೋಡ್ಬೇಕು ಅಂತ ಅನ್ಕೊಂಡಿದ್ದೆ. ಇಸ್ ಫೈನಲಿ. ಕೀರ್ತಿ ನೋಡಿ, ಕ್ಲಾಪ್ ಎಲ್ಲ. ಅಯ್ಯೋ 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 ಅಯ್ಯೋ. ಇನ್ನು ತಿಂಡಿ ಬೇರೆ ಮಾಡಿಲ್ಲ ಗೈಸ್, ಹೊಟ್ಟೆ ಸಿಗ್ತಿದೆ. ಈಗ ಟೈಮ್ ಎಷ್ಟು ಅಂತಂದ್ರೆ 12:30 ಆಗ್ತದೆ, ಇನ್ನು ತಿಂಡಿನೇ ತಿಂದಿಲ್ಲ. ಬೆಳಗ್ಗೆ ಎದ್ದಾಗಿಂದ ಒಂದು ಕಾಫಿನೂ ಕುಡ್ದಿಲ್ಲ. ರೂಮ್ಗೆ ಎಷ್ಟು ಗಂಟೆಗೆ ಹೋದ್ವಿ ಅಂದ್ರೆ 8 o'clock ಏನೋ ಹೋದ್ವಿ. ನೈಟ್ ಬಂದು ಅಲ್ಲಿ ಊಟ ಮಾಡ್ಕೊಂಡು ಹತ್ತಿದ್ದೆ ಅಷ್ಟೇನೆ, ಇನ್ನೇನು ತಿಂದಿಲ್ಲ ನೈಟಿಂದನೂ. ನೈಟ್ ಊಟ ಮಾಡಿದ್ದೆ ಲಾಸ್ಟ್ ಅಷ್ಟೇ. 12:30 ಆಗ್ತಿದೆ, ಒಂದು ಕಾಫಿನೂ ಕುಡ್ದಿಲ್ಲ, ಎಂಥದ್ದು ಇಲ್ಲ. ಡೇ ಫುಲ್ಲು ಬಿಸಿ ಅಂತ ಅನ್ಕೊಂಡು ರಪ್ಪ ಅಂತ ಅಂದ್ಬಿಟ್ಟು ಹಂಗೆ ಓಡ್ತು. ಸೊ ಇದರಲ್ಲಿ ಏನು ನೆನಪಾಗಿಲ್ಲ. ಇವಾಗ ಖಾಲಿಯಾಗಿ ಕುಂತಿದೀವಲ್ಲ, ಇವಾಗ ನೆನಪಾಗ್ತಾ ಇದೆ ಊಟ, ಕಾಫಿ, ತಿಂಡಿ ಅಂತೆಲ್ಲ ಅನ್ಕೊಂಡು. ಇಲ್ಲೆಲ್ಲ ನೋಡಿ ಕಸ ಎಲ್ಲ ಎಷ್ಟಿದೆ ಇಲ್ಲೆಲ್ಲ. ಪಾಪು ಮಲ್ಕೊಂಡ್ಬಿಟ್ಟ. ಇವನಿಗೆ ಸ್ನಾನನೂ ಮಾಡಿಸಿಲ್ಲ ಗೈಸ್. ಯಾಕೆ ಅಂತಂದ್ರೆ ಈ ಬೀಚ್ ಹತ್ರ ಅಂದ್ರೆ ಸಾರಿ ಏನೇನೋ ಹೇಳ್ತಾ ಇದೀನಿ, ಹೊಟ್ಟೆ ಅಷ್ಟು ಅಮ್ಮ ಹೊಟ್ಟೆ ಸಿಗ್ತಾ ಇದೆ. ಅದಕ್ಕೇನೆ ಈ ಬೀಚ್ ಹತ್ರ ಬಂದ್ರೆ ಆ ಗಾಳಿಲೇ ಒಂಥರ ಅಂಟು ಅನ್ನೋ ತರ ಛೈ ಎಷ್ಟು ತತ್ತರ ಅಂತ ಅಂತಿದೀನಿ. ಓಕೆ, ಸಖತ್ ಹೊಟ್ಟೆ ಸಿಗ್ತೈತೆ. ಎಸ್, ಏನಪ್ಪಾ ಅಂತಂದ್ರೆ ಈ ಬೀಚ್ ಹತ್ರ ಬಂದ್ರೆ ಒಂದ್ ಸ್ವಲ್ಪ ಗಾಳಿಲೇ ಒಂದ್ ಸ್ವಲ್ಪ ಅಂಟೆಲ್ಲ ಬರೋ ತರ ಫೀಲ್ ಆಗುತ್ತೆ, ಮೈಯೆಲ್ಲ ಅಂಟು ತರ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವನಿಗೆ ನಾನು ಸ್ನಾನ ಏನು ಮಾಡಿಸಿಲ್ಲ. ರೂಮ್ಗೆ ಹೋದ್ಮೇಲೆ ಒಂದೇ ಸತಿ ಇದೆಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಸ್ನಾನ ಮಾಡ್ಸೋಣ ಸುಮ್ಮನೆ ಅದೇ. ಅಂಡ್ ಇವಾಗ ಏನು ಅಂತಂದ್ರೆ ಕಪಲ್ಸ್ ಇಲ್ಲಿ ಮೇಲೆ ಹತ್ತುತ್ತಾ ಇದಾರೆ, ಕಾಣಿಸ್ತಾ ಇದೆಯಾ? ಅಲ್ಲಿ ಮೇಲೆ ಹತ್ತಿ ಅಲ್ಲಿ ಫೋಟೋ ಶೂಟ್ ಮಾಡಬೇಕು ಅಂತೇಳಿ. ಅಂಡ್ ಹುಡುಗಿದ್ ಮೇಕಪ್ ಹೇಗಿದೆ ಅಂತ ಹೇಳಿ ಗೈಸ್. ನಾನೇ ಮಾಡಿರೋದು, ಕಂಪ್ಲೀಟ್ ಆಗಿ ನಾನೇ ಮಾಡಿರೋದು. ಹುಡುಗಿ ಏನಾದ್ರು ಒಂದ್ ಸ್ವಲ್ಪನಾದ್ರು ಮಾಡ್ಕೊಂತಾಳೆ. ನಾನು ಟಚ್ ಅಪ್ ಮಾಡಬೇಕು ಅಂತ ಅನ್ಕೊಂಡೆ, ಅಂಡ್ ಫಿನಿಶಿಂಗ್ ಏನಾದ್ರು ಮಾಡಬೇಕು ಅಂತ ಅನ್ಕೊಂಡೆ, ಬಟ್ ಅದು ಹಂಗಾಗಿಲ್ಲ. ಕಂಪ್ಲೀಟ್ ಆಗಿ ನಂದೇ ಆಗಿತ್ತು. ಅಂಡ್ ಮೇಕಪ್ ಬಗ್ಗೆ ಹೇಳಿ ಗೈಸ್ ಹೇಗಿದೆ ಅಂತ. ನನಗೆ ಫುಲ್ಲು ಕಾಲು ನೋವು ಅಂತಂದ್ಬಿಟ್ಟು ಈಗ ಪಾಪು ನಾನು ಕೀರ್ತಿ ಎತ್ಕೊಂಡಿದ್ದಾನೆ, ಕಾಣಿಸ್ತಾ ಇದೆಯಾ? ಅವನು ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಅವಾಗಿಂದಾನು. ಇವ್ರದ್ದು ಇನ್ನೂ ಶೂಟ್ ಮುಗ್ದಿಲ್ಲ, ಇಲ್ಲೇ ಎಲ್ಲೋ ಇದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಏನೋ ಇದ್ದಾರೆ, ಇನ್ನೂ ಮುಗ್ದಿಲ್ಲ, ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಆ್ಯಂಡ್ ಎಸ್, ಅಲೆಗಳು ನೋಡಿ. ಬೆಳಿಗ್ಗೆ ಎಲ್ಲ ಫುಲ್ಲು ಮಳೆ ಅಂದ್ರೆ ಮಳೆ, ಸದ್ಯ ಇವಾಗ ಮಳೆ ಇಲ್ಲ. ಗೈಸ್ ಮತ್ತೆ ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇದು ನನ್ನ ಫೇವ್ರೆಟ್ ಅಂಡ್ ಎಷ್ಟೋ ದಿನದ ಕನಸು, ಆಸೆ ಅಂತಾನೆ ಅನ್ಬೋದು. ಅದಕ್ಕೆ ಮತ್ತೆ ತೋರಿಸ್ತಾ ಇದ್ದೀನಿ. ಅಂಡ್ ಹಂಗೆ ಸ್ವಲ್ಪ ನೀರಲ್ಲಿ ಆಟಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಕೀರ್ತಿ ಸ್ಲಿಪ್ಪರ್ ಹಾಕೊಂಡು ಬಂದಿದ್ದೀನಿ. ತಣ್ಣಗಿದೆ.
ಅವ್ರದ್ದು ಫೋಟೋಶೂಟ್ ಎಲ್ಲ ಆಯ್ತು, ಇಳಿತಾ ಇದ್ದಾರೆ. ಕಾಣಿಸ್ತಾ ಇದೆಯಾ? ಇರಿ ಝೂಮ್ ಆಗ್ತೀನಿ. ಎಸ್ ನೋಡಿ, ಇಳಿತಾ ಇದ್ದಾರೆ. ಗಾಡಿ ಮರಳಲ್ಲಿ ಈ ಥರ ಲಾಕ್ ಆಗೋಯ್ತು. ಬೆಳಿಗ್ಗೆ ಲಾಕ್ ಆಗಿರೋದು, ಸಂಜೆಗೆ ನಾವು ತೆಗ್ಸಿರೋದು. ಪಾಪ ಹುಡುಗರೆಲ್ಲ ಸಖತ್ ಕಷ್ಟಪಟ್ಟರು ನೋಡಿ. ಕಣ್ಣು ಕಾಣಿಸೋಷ್ಟು ದೂರದಲ್ಲಿ ಗ್ರೀನರಿ. ಮೋಡೆಲ್ಲ ಮುಚ್ಕೊಂಡಿದೆ. ಮಳೆ ಬಂದ್ರು ಎಲ್ಲೋಗಿ ನಿಂತ್ಕೊಳ್ಳೋದಂತ ಗೊತ್ತಿಲ್ಲ. ಬುಡ್ಡಮ್ಮ ತೆಗಿಯಲಿ. ಸೀರಿಯಸ್ಲಿ ಇವತ್ತು ಕಂಟೆಂಟ್ ಗೈಸ್, ಇದೊಂದು ಪ್ರಾಪರ್ಟಿ ಅಂಡ್ ಲೈಟ್ ಹಾಕಿದ್ದಾರೆ. ಬೆಳಿಗ್ಗೆ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಓ ಮೈ ಗಾಡ್. ಅಂಡ್ ನಿಮ್ಗೆ ಸೌಂಡ್ ಕೇಳಿಸ್ತಾ ಇದೆಯಾ? ಬೀಚ್ ಹತ್ರ ಇದ್ದೀವಿ. ಮತ್ತೆ ಬೀಚ್ ಹತ್ರ ಬಂದ್ವಿ. ಸೌಂಡ್ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಇಂಡಿಯಾ ಇದೊಂದಕ್ಕೆ ಮಾತ್ರ ಲೈಟ್ ಹಾಕಿದ್ದಾರೆ, ಇನ್ಯಾವುದಕ್ಕೂ ಲೈಟ್ ಹಾಕಿಲ್ಲ. ಮೇ ಬಿ ಆಮೇಲೆ ಹಾಕ್ತಾರೇನೋ ಗೊತ್ತಿಲ್ಲ, ನೋಡೋಣ. ಗೈಸ್, ಇವತ್ತಿನ ಶೂಟ್ ಬಂದು ಸಖತ್ತಾಗಿ ನಡೀತು ಆ್ಯಂಡ್ ಎಲ್ಲನೂ ಚೆನ್ನಾಗಿ ಆಯಿತು. ಬಟ್ ಗಾಡಿದು ಮಾತ್ರ ಒಂದು 2 ಕಡೆ ಪ್ರಾಬ್ಲಮ್ ಆಯಿತು. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ಏನಂತ ಅಂದ್ಕೊಂಡೆ ಅಂದರೆ ವಾಯ್ಸ್ ಓವರ್ ಕೊಡೋಣ, ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಂತ ಅಂದ್ಕೊಂಡೆ. ಬಟ್ ಬೇಡ ಅಂತೇಳಿ ಹಾಗೆ ಹಾಕಿದ್ದೀನಿ. ಇದು ಬಂದು ನಮ್ಮ ನೈಟ್ ಡಿನ್ನರು. ಎಸ್, ಇನ್ನು ನೆಕ್ಸ್ಟ್ ಪಾರ್ಟ್ ಬರುತ್ತೆ ನೋಡಿ. ಓಕೆ ಗೈಸ್, ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ ಗೈಸ್, ಬಾಯ್ ಬಾಯ್.